ಇವತ್ತರ ಆಗಿನ ಕಾಲದ ಶೈಲಿಲಿ ಬರಬೇಕು ಅಂತ ಹೇಳಿದ್ದೇನೆ. ಅದು ಯಾವ ತರ ನಡ್ಕೊಂಡ್ ಬರ್ಬೇಕು ಅನ್ನೋದನ್ನ ನಾನು ನಡೆದು ತೋರಿಸ್ದೆ ಅವ್ರಿಗೆ. ಈಗ ಜ್ಞಾಪಕ ಇದೆಯೋಲ್ಲೋ ಗೊತ್ತಿಲ್ಲ ನನಗೆ. ಹೆಂಗೆ ಅಂತ ಹೇಳಿದ್ರೆ ಒಂಥರ ಸ್ಟೈಲ್ ಆಗಿ ಹೀಗೆ ಬರ್ತಾರಲ್ಲ, ಹೀಗೆ ಬಳಕಬೇಕು ಆ ಕಡೆ ಈ ಕಡೆದೆಲ್ಲ. ಸೊ ಅದನ್ನ ನಾನು 1-2-3 ಸತಿ ಮಾಡಿ ತೋರಿಸಿ ಕೊನೆಗೆ ಅದನ್ನೇ ಅವರು ಅನುಸರಿಸಿದ್ರು. ಕೆಟ್ಟ ಹೋಗಿದ ಮೇಲೆ ಇನ್ನೊಂದು ಸತಿ ಮಾಡ್ಬೇಕು ತಾನೆ, ಅದಕ್ಕೇನಂತೆ ರೀಶೂಟ್ ಮಾಡೋಣ ಬಿಡಿ ಅಂತಂದ್ರು. ಯಾವ ಪಾತ್ರ ಮಾಡ್ತೀರಾ ಸರ್? ಅದೇ ಮಾಡ್ತೀರಾ ಅಂತ. ಅದನ್ನೇ ಅದೇ ಮಾಡಿ ರೂಢಿ ಆಗಿದೆಯಲ್ಲ, ಅದರಿಂದ ಅದೇ ಮಾಡ್ತೀನಿ, ಅದೇ ಮೇಕಪ್ ಹಾಕೊಂಡು ಬರ್ತೀನಿ, ಊಟ ಆದ್ಮೇಲೆ ನೀವು ಅದನ್ನೇ ರೆಡಿ ಮಾಡ್ಕೊಡಿ ಅಂದ್ರು. ಸೊ ಈಗ ಬರ್ತಾರೆ. ಈಗ ಬಲರಾಮನ್ ಮಗಳು ಇವಳು ಇರ್ತಾಳೆ ಸುಭದ್ರ. ಕರೆಕ್ಟ್. ಇವನು ಹಂಗೆ ಬರ್ತಿರುವಾಗ ಏನಾಗುತ್ತೆ ಅಂದ್ರೆ ಕೃಷ್ಣನ ಆಶೀರ್ವಾದ ಸಿಗುತ್ತೆ, ಇದಾಗತ್ತೆ. ಒಂದು ಅಲ್ಲಿ ಆ ಊರಲ್ಲ, ಅದು ಯಾವುದು ಅಂದ್ರೆ ಬಲರಾಮ ಅವರ ಸ್ಥಳ ಅದು. ಈ ಊರ ಹೆಸರು ಮರ್ತುಬಿಟ್ಟೆ ನಾನು, ಯಾವ ರಾಜಧಾನಿ ಅದು ಅನ್ನೋದನ್ನ. ಸೊ ಅಲ್ಲಿ ಬರ್ತಿದ್ದಾಗ ಏನಾಗತ್ತೆ ಅಂತ ಹೇಳಿದ್ರೆ, ಯಾವಾಗ ಈ ಅರ್ಜುನ ಸನ್ಯಾಸಿ ಆಗಿರ್ತಾರಲ್ಲ, ಇಲ್ಲಿ ಸುಭದ್ರನ ನೋಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸುಭದ್ರದ ಮೇಲ್ಗಡೆ ಒಂದು ಪ್ರೇಮ ಅಂಕರಿಸುತ್ತೆ. ಪ್ರೇಮ ಅಂಕರಿಸುತ್ತಿದ್ರೆ ಈಗ ಕೃಷ್ಣನ ಪ್ರಭಾವದಿಂದ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಬಲರಾಮ ಇವನಿಗೆ ಈ ಸನ್ಯಾಸಿನ ಒಬ್ಬ ಊರಿಂದ ಆಚೆ ನಿಲ್ಲಿಸಿದ್ದಾರೆ. ಆ ಊರಿಂದ ಆಚೆ ಇರ್ತಾರೆ. ಆ ಊರಿಂದ ಆಚೆ ಇದ್ದಾಗ ಅವ್ರು ಸೇವೆ ಮಾಡೋಕ್ಕೋಸ್ಕರ ಈ ಬಲರಾಮ ಏನ್ ಮಾಡ್ತಾನೆ, ಈ ಕೃಷ್ಣನ ಇದರಿಂದ ಇವಳನ್ನ ಅರ್ಜುನನ ಸೇವೆ ಮಾಡಕ್ಕೆ ಕಳಿಸ್ತಾನೆ. ಆ ಕಳಿಸಿದಾಗ ಅವ್ರು ಸೇವೆ ಮಾಡೋದು ಒಂದು ಪ್ರೇಮ ತರ ಒಂದು ಹಾಡು ಇಟ್ಟಿದೀವಿ ಅಲ್ಲಿ. ಬಹಳ ಫಸ್ಟ್ ಕ್ಲಾಸ್ ಆದ ಹಾಡು. ಏನಂತ ಹೇಳಿದ್ರೆ, ಅದು ಹಾಡು ಏನೇ, ಆರಾಧಿಸುವೆ ಮದನಾರಿ ಅಂತ ನಮ್ಮ ಈ ಸನ್ಯಾಸಿ, ಕಡ್ಡ ಸನ್ಯಾಸಿ ಅವ್ರು ಹಾಡೋದು. ಈ ಹಾಡಿಗೆ ಏನ್ ಅನಿಸ್ತು ಅಂದ್ರೆ, ಅವಾಗ ನಾನು ಅದಕ್ಕೆ ಹೇಳಿದ್ನಲ್ಲ, ನಾನೇ ಅಸೋಸಿಯೇಟ್ ಡೈರೆಕ್ಟರ್ ಅಂತ. ಅವಾಗ ಒಂದು ಪಿಕ್ಚರ್ ಅಲ್ಲಿ ನಾವು ನೋಡಿದ್ವು. ಏನಂತ ಹೇಳಿದ್ರೆ, ಶಿವಾಜಿ ಗಣೇಶನ್ನು ತಿರುವಳ್ಳಿಯಾಡಲ್ ಅಂತ ಒಂದು ಪಿಕ್ಚರ್ ಅಲ್ಲಿ, ಅದರಲ್ಲಿ ಅವರು ಇದು ವಾದ್ಯಗಳನ್ನ ನುಡಿಸೋದು, ಆಮೇಲೆ ಹಾಡೋದು, ವಾದ್ಯಗಳನ್ನ ನುಡಿಸೋದು, ಆ ಥರದ್ದು ಎಷ್ಟು ಅಂದ್ರೆ ಒಂದು 5-6 ವಾದ್ಯಗಳನ್ನ ನುಡಿಸೋದು, ಹಾಡೋದು, ಈ ಥರದ್ದು ಒಂದು ಹಾಡಿದೆ. ಆ ಹಾಡು ಬಹಳ ಚೆನ್ನಾಗಿತ್ತು. ಒಂದು ತುಂಬಾ ಒಳ್ಳೆ ಹೆಸರು ಬಂತು. ಶಿವಾಜಿ ಗಣೇಶನ್ ಕೇಳ್ಬೇಕಾಗಿಲ್ಲ, ಇಲ್ಲಿ ನಮ್ಮ ರಾಜ್ಕುಮಾರ್ ಹೆಂಗೋ ಅಲ್ಲೇ ಶಿವಾಜಿ ಗಣೇಶನ್, ಅಥವಾ ಅಲ್ಲಿ ಶಿವಾಜಿ ಗಣೇಶನ್ ಹೆಂಗೋ ಇಲ್ಲಿ ನಮ್ಮ ರಾಜ್ಕುಮಾರ್ ಅವರು. ನನಗೊಂದು ಆಸೆ ಇತ್ತು, ಹೇಗಿದ್ರು ಒಂದು ಹಾಡಿದೆ, ಇದು ಪ್ರೇಮದ ಹಾಡು. ಸೊ ಈ ಪ್ರೇಮದ ಹಾಡಲ್ಲಿ ಈ ಥರದ್ದು ನಾವು ಒಂದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಆಸೆ ಆಯಿತು. ಆಸೆ ಆದರೆ ನಾನು ನಮ್ಮ ಡೈರೆಕ್ಟರ್ ಹೇಳಿದೆ, ಈ ಥರ ಚೆನ್ನಾಗಿದೆ, ಹೇಗಿದ್ರು ಇದು ಲವ್ ಸಾಂಗ್ ಇದು. ಆ BGM ಎಲ್ಲ ಬಂದಾಗ ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ಸ್ ಬಾರಿಸೋ ತರ ಇಟ್ಟು, ಆ ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ ಕೂಡ ಒಂದೊಂದು ಪಾತ್ರ, ಮೃದಂಗ ಬಾರಿಸೋನು ಮೃದಂಗ, ವೀಣೆ ನುಡ್ಸೋನು ವೀಣೆ, ಕೊಳಲು ನುಡ್ಸೋದು ಕೊಳಲು, ಹಾಡೋನು ಹಾಡು, ಘಟ ಮಾಡೋದು, ಈ ತರ ಒಂದು 5 ಸೆಟಪ್ ಇಟ್ಕೊಂಡು ಮಾಡೋಣ ಅಂತ ಹೇಳಿದೆ. ಏನು ಇದು ಈ ತರ ಮಾಡೋಣ ಅಂತೀಯಾ ಅಂದ್ರು. ಏನು ನಾನು ಹೇಳೋದಲ್ಲ, ಏನಾದ್ರೂ ಮಗ ಅನ್ನೋದು ಇರುತ್ತೆ. ಸರಿ, ನೀವೊಂದ್ಸತಿ ಅಣ್ಣ ಅವ್ರಿಗೆ ಹೇಳ್ಬಿಡು, ರಾಜ್ಕುಮಾರ್ ಸರ್ಗೆ ಹೇಳ್ಬಿಡು ಅಂದ್ರು. ಸರಿ, ನಾನು ಹೇಳಿದೆ, ಈ ಥರ ಚೆನ್ನಾಗಿರುತ್ತೆ ಸರ್, ನೀವು 5 ಪಾತ್ರದಲ್ಲಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದ್ರೆ ನಿಮಗೆ ಇದು ನೋಡಿದ್ರಲ್ಲ, ಶಿವಾಜಿ ಗಣೇಶನ್ ಮಾಡಿರೋದು, ಆ ಥರದ್ದು ಇದು ಪೋರ್ಷನ್ಸು 5 ಡಿಫ್ರೆಂಟ್ ಗೆಟಪ್ಸ್ ಇರುತ್ತೆ ಸರ್. ಒಂದೇ ಫ್ರೇಮಲ್ಲಿ 5 ಗೆಟಪ್ ನೋಡಿದಾಗ ಆಡಿಯನ್ಸು ಥ್ರಿಲ್ ಆಗುತ್ತೆ. ಅದರಿಂದ ಮಾಡೋಣ ಸರ್ ಅಂತ ಕೇಳ್ದೆ. ಚೆನ್ನಾಗಿರುತ್ತೆ ಮಾಡಿ, ಅದಕ್ಕೇನಂತೆ ಅಂದರು. ಸೊ ಅವ್ರಿಗೆ ಹೇಳ್ಬೇಕಲ್ಲ, ಯಾಕೆಂದ್ರೆ ಅವರೇ ಪಾರ್ಟ್ ಮಾಡೋದು. ಸರಿ, ಹೇಳಾಯ್ತು. ಸೊ ಈ ಪೋರ್ಷನ್ಸ್ನ ಏನು ಅಂತ ಹೇಳಿದ್ರೆ, ಒಂದು ಇದು ದೇವಸ್ಥಾನದ ಸೆಟಪ್, ಆಮೇಲೆ ದೇವರು ಗರ್ಭಗುಡಿ ತರ ಇರೋದು, ಆಮೇಲೆ ಎದುರುಗಡೆ ಒಂದು ರಂಗಮಂಟಪ, ಒಂದು ಸ್ಟೇಜ್ ಅಂದ್ರೆ ಡ್ಯಾನ್ಸ್ ಮಾಡಕ್ಕೆ ಒಂದು ರಂಗ, ಆ ತರದ್ದು ಎಲ್ಲ ಸೆಟಪ್ ಆಯ್ತು. ಸೆಟಪ್ ಆದ್ರೆ ಅಲ್ಲಿ ಇವ್ರು ಬರೋದು, ಇವಳು ಸನ್ಯಾಸಿ ನೋಡೋಕ್ಕೋಸ್ಕರ ಬರೋದು. ಈ ಜಾಗದಲ್ಲಿ ಬಹಳ ಚೆನ್ನಾಗಿದೆ. ಏನಂತ ಹೇಳಿದ್ರೆ, ಜಯಮಾಧವ ಪಾಪ ಸೋಷಿಯಲ್ ಪಿಕ್ಚರ್ ಮಾಡಿ ರೂಢಿ ಇರೋದು. ಸೊ ಈ ತರಹದ ಫೋಕ್ಲೋರು ಈ ಜಾನಪದ ಶೈಲಿಲಿ ಬರ್ಬೇಕಲ್ಲ, ಪ್ಯಾಂಟ್ ಚೂಡಿದಾರ ಹಾಕೊಂಡು ಈ ಮಾಡಲ್ ಸೋಷಿಯಲ್ ಇರ್ತಾರಲ್ಲ, ಸೋಷಿಯಲ್ ಆಗಿ ಇರೋರು ಪಾಪ ಆಕೆ ನಿಜ ಜೀವನದಲ್ಲಿ. ಸೊ ಇಲ್ಲಿ ಈ ತರದ್ರಲ್ಲಿ ಏನಂದ್ರೆ, ಕಚ್ಚೆ ಸೀರೆ, ಆಮೇಲೆ ಒಡವೆ ಗಿಡವೆ ಅದು ಇದೆಲ್ಲ ಸೊಂಟ ಟೈಟ್ ಆಗಿರ್ಬೇಕು, ಇದೆಲ್ಲ ಈ ತರದ ಡ್ರೆಸ್ ಹಾಕಿದಾಗ ನಡ್ಕೊಂಡ್ ಬರ್ಬೇಕು ಅಂತ ಹೇಳಿದ್ರೆ ಇವ್ರು ಮಾಮೂಲಿಯಾಗಿ ನಡ್ಕೊಂಡ್ ಬರ್ತಾ ಇದ್ರು. ಸೊ ಅದು ಮಾಮೂಲಿ ಆಗಲ್ಲ.
ಇವತ್ತರ ಆಗಿನ ಕಾಲದ ಶೈಲಿಲಿ ಬರಬೇಕು ಅಂತ ಹೇಳಿದ್ದೇನೆ. ಅದು ಯಾವ ತರ ನಡ್ಕೊಂಡು ಬರ್ಬೇಕು ಅನ್ನೋದನ್ನ ನಾನು ನಡೆದು ತೋರಿಸ್ದೆ ಅವ್ರಿಗೆ. ಈಗ ಜ್ಞಾಪಕ ಇದೆಯಲ್ಲೋ ಗೊತ್ತಿಲ್ಲ ನನಗೆ. ಹೆಂಗೆ ಅಂತ ಹೇಳಿದ್ರೆ ಒಂಥರ ಸ್ಟೈಲ್ ಆಗಿ ಹೀಗೆ ಬರ್ತಾರಲ್ಲ, ಹೀಗೆ ಬಳಕಬೇಕು ಆ ಕಡೆ ಈ ಕಡೆದೆಲ್ಲ. ಸೊ ಅದನ್ನ ನಾನು 1-2-3 ಸತಿ ಮಾಡಿ ತೋರಿಸಿ ಕೊನೆಗೆ ಅದನ್ನೇ ಅವರು ಅನುಸರಿಸಿದ್ರು. ಅದು ಚೆನ್ನಾಗಿ ಬಂತು. ಇಲ್ಲಿ ಬರ್ತಾರೆ, ಎಲ್ಲಿ ದೇವಸ್ಥಾನಕ್ಕೆ ಸೇವೆ ಮಾಡ್ಬೇಕಲ್ಲ, ಸೇವೆ ಮಾಡಕ್ ಬರ್ಬೇಕು. ಸೇವೆ ಮಾಡಕ್ ಬಂದ್ರೆ ಸನ್ಯಾಸಿಗೆ ಪಾದ ಸೇವೆ ಅದೆಲ್ಲ ಮಾಡ್ಬೇಕು. ಸೊ ಇಲ್ಲಿ ಇದರಲ್ಲಿ ಈ ಹಾಡುಗಳಲ್ಲಿ ಚೆನ್ನಾಗಿರುತ್ತೆ. ಇವ್ರು ಹೇಳುವಾಗ ಅವ್ರದ್ದು ಬರೀ ಕಳ್ಳ ನೋಟ, ಅದು ಪ್ರೇಮಿ ಆ ಥರದ್ದೇನೆ ಇವರು ಹಾಡ್ತಾ ಇರೋದು, ಪ್ರೇಮದಲ್ಲಿ ನೋಡೋದು, ಅವಳು ನೋಡಿದ ತಕ್ಷಣ ಈ ಕಡೆ ತಿರುಗೋದು, ಈ ತರದ್ದು ಒಂದು ಕಳ್ಳ ಸನ್ಯಾಸಿ, ಕಪಟ ಸನ್ಯಾಸಿ ಈ ತರ ಅಣ್ಣವ್ರು ಮಾಡಿದ್ದಾರೆ. ಆಮೇಲೆ ಅವಳನ್ನ ನೋಡ್ಕೊಂಡು ಇದು ಮಾಡೋದು. ಆಮೇಲೆ ಅದೆಲ್ಲ ಆದ್ಮೇಲೆ BGM ಬರುತ್ತಲ್ಲ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಂದಾಗ ಒಂದೊಂದು ಫಿಗರ್ ತೋರಿಸೋದು. ಒಂದೊಂದು ಫಿಗರ್ ತೋರಿಸೋದು ಕೊನೆಗೆ 5 ಫಿಗರ್ ಕೂಡ ಒಂದೇ ಫ್ರೇಮಲ್ಲಿ 5 ಫಿಗರು ಅದನ್ನ ತೆಗೆದು ಮಾಡಬೇಕು ಅಂತ ಇದ್ದಿದ್ದು. ಸೊ ಮೊದಲನೇ ದಿವಸ ಅದದ್ದು ಮಾಸ್ಕ್ ಎಲ್ಲ ಇಟ್ಕೊಂಡಿದ್ದೀವಿ. ಮಾಸ್ಕ್ಗೆ ಅಂತಾನೆ ಇಟ್ಕೊಂಡಿದ್ದು ಅದು, ಯಾಕೆಂದ್ರೆ ಬೇರೆ ಏನು ಬೇಡ, ತಾಪತ್ರ ಇರಬಾರ್ದು. ಮಾಸ್ಕ್ ಮಾಡೋಕ್ಕೋಸ್ಕರ ಒಂದ್ ದಿವಸ ಶೂಟಿಂಗ್ ಅದು. ಸೊ ಎತ್ಕೋತಾನೆ ಮೊದಲನೇದು ಯಾವುದೋ ಒಂದು ಹಾಡೋದೋ ಏನೋ ಗಾಯಕಂದು ಇಟ್ಕೊಂಡಿದ್ದಾನೆ. ಶುರು ಮಾಡಿದ್ದಾಯ್ತು. ಏನಂತ ಹೇಳಿದ್ರೆ ನಾವು ಅವತ್ತೊಂದು ದಿವಸಕ್ಕೇನೆ ಲಾಂಗ್ ಶಾಟ್ ಎಲ್ಲ ತೆಗಿಯೋದಿಕ್ಕೆ, ಅಂದ್ರೆ 5 ಫಿಗರು ಒಟ್ಟಿಗೆ ಇದ್ರೆ ತೆಗಿಬೇಕಲ್ಲ, ಅದಕ್ಕೆ ಒಂದು ಮಾಸ್ಕ್, 5 ಫಿಗರ್ ಮಾಡೋದಕ್ಕೆ ಒಂದು ಮಾಸ್ಕ್, ಆಮೇಲೆ 3 ಫಿಗರ್ ಮಾಡೋದಕ್ಕೆ ಒಂದು ಮಾಸ್ಕ್, ಅಂದ್ರೆ ಅದೊಂದು ಕ್ಯಾಮ್ರಾ, ಇದೊಂದು ಕ್ಯಾಮ್ರಾ. ಆಮೇಲೆ ಈ ಪಾತ್ರದ್ದು ಈ ಗಾಯಕ ಇದಾನಲ್ಲ, ಗಾಯಕಂದು ಬರೀ ಇಂಡಿವಿಜುವಲ್ ಹಾಡೋದು ಗಿಡೋದು ಏನಿರುತ್ತೆ ಶಾರ್ಟ್ಸ್, ಇಂಡಿವಿಜುವಲ್ ಕ್ಲೋಸ್ ಶಾರ್ಟ್ಸ್ಗಳು, ಆ ಕ್ಲೋಸ್ ಶಾರ್ಟ್ಸ್ ತೆಗೋದಕ್ಕೆ ಒಂದು ಕ್ಯಾಮ್ರಾ. ಇದಕ್ಕೆ ಮಾಸ್ಕ್ ಇಲ್ಲ. ಇವೆರಡಕ್ಕೂ 5 ಮಾಸ್ಕು, 3 ಮಾಸ್ಕು, ಇದು ಸೋಲೋ 3 ಕ್ಯಾಮ್ರಾನು ಒಟ್ಟಿಗೆನೆ ಇಟ್ಕೊಂಡು, ಇದರಲ್ಲಿ ಬಹಳ ಜವಾಬ್ದಾರಿ ಯಾರು ಜಾಸ್ತಿ ಅಂತ ಹೇಳಿದ್ರೆ, ಒಂದು ಡ್ಯಾನ್ಸ್ ಮಾಸ್ಟರ್ಗೆ, ಹಾಡೋರ್ಗೆ ನಾವು ಗೈಡ್ ಮಾಡ್ತಾ ಇರ್ತೀವಿ. ಆಮೇಲೆ ಇದು ಕ್ಯಾಮ್ರಾಮನ್ನು, ಅಸೋಸಿಯೇಟ್ ಡೈರೆಕ್ಟರ್. ಯಾಕೆ ಅಂತ ಹೇಳಿದ್ರೆ ಈ ಒಂದು ಶಾಟ್ ಎಲ್ಲಿಂದ ಎಲ್ಲಿವರೆಗೆ ಬಂತು, ಎಷ್ಟು ಫುಟೇಜ್ ಬಂತು, ಸ್ಟಾರ್ಟಿಂಗ್ ಫುಟೇಜು, ಆಮೇಲೆ ಕಟ್ ಆದಾಗ ಕಟ್ ಫುಟೇಜು, ಈ ತರದ 5 ಕ್ಯಾಮ್ರಾಕ್ಕೂ ನೋಡ್ಕೋಬೇಕು, 3 ಕ್ಯಾಮ್ರಾಕ್ಕೂ ನೋಡ್ಕೋಬೇಕು. ಆಮೇಲೆ ಬರ್ಕೋಬೇಕು ಎಲ್ಲಾನು. ಆಮೇಲೆ ಕ್ಯಾಮ್ರಾನ ಲಾಕ್ ಮಾಡ್ಬಿಡ್ಬೇಕು. ಯಾರು ಬಂದು ಮುಟ್ಟಿ ಗಿಟ್ಟಿ ಅಲ್ಲಾಡ್ಸಿ ಏನೋ ಮಾಡ್ಕೊಡುದು, ಕ್ಯಾಮ್ರಾನ ಲಾಕ್ ಮಾಡ್ಬಿಡವು. ಆಮೇಲೆ ಈ ಕ್ಯಾಮ್ರಾನ ಲಾಕು, ಆಮೇಲೆ ಕ್ಲೋಸ್ ಅಪ್ ತೆಗಿಬೇಕು ಅಂದಾಗ ಇದಂತೆ ತೊಂದರೆ ಇಲ್ಲ, ಯಾವ ಬೇಕಾದ್ರೆ ಇಟ್ಕೊಳ್ಳೋದು ಮಾಡೋದು ಅದು ಮಾಡುತ್ತೆ ಇದು. ಸೊ 1 ಗಂಟೆವರೆಗೂ 9 ಗಂಟೆ 10 ಗಂಟೆ ಏನೋ ಶುರು ಆಗಿರ್ಬೇಕು. 10 ಗಂಟೆಗೆ ಶುರು ಆದ್ರೆ 5 ಮಾಸ್ಕ್ದು ತೆಗೆದ್ವು, 3 ಮಾಸ್ಕ್ ತೆಗೆದು ಆಮೇಲೆ ಸರಿ ಬ್ರೇಕ್, ಅಷ್ಟೊತ್ತು ಬ್ರೇಕ್ ಬಂತು. ಬಂದ್ರೆ ಅವಾಗ ಕ್ಯಾಮ್ರಾಮನ್ಗಳು ಈ ತರದ ಟ್ರಿಕ್ ತೆಗಿತೀವಲ್ಲ, ಅದು ತೆಗೆದಾಗ ಏನ್ ಮಾಡ್ತಾನೆ, ಅವರನ್ನೇ ಡೆವಲಪರ್ ಸೊಲ್ಯೂಷನ್ ಅದೆಲ್ಲ ಇಟ್ಕೊಂಡಿದ್ದಾನೆ, ಅಲ್ಲೇನೆ ಇಟ್ಟಿದ್ದಾನೆ, ಡೆವಲಪ್ ಮಾಡ್ತಾರೆ. ಒಂದು ಫಿಲಮ್ನ ಮೊದಲು ಒಂದು 2 ಅಡಿನೋ 3 ಅಡಿನೋ ಸ್ಯಾಂಪಲ್ಗೋಸ್ಕರ 2 ಅಡಿ 3 ಅಡಿ ಎಕ್ಸ್ಪೋಸ್ ಮಾಡಿರ್ತಾರೆ. ಅಲ್ಲೇನು ಮೇನ್ ಏನು ಎಕ್ಸ್ಪೋಜರ್ ಕೊಟ್ಟಿರ್ತಾರೋ ಅದೇ ಎಕ್ಸ್ಪೋಜರ್ ಇದಕ್ಕೂ ಕೊಟ್ಟು ಇದನ್ನ ಡೆವಲಪ್ ಮಾಡ್ತಾರೆ. ಡೆವಲಪ್ ಮಾಡಿ ನೆಗೆಟಿವ್ ನೋಡ್ತಾರೆ. ನೆಗೆಟಿವ್ ಸರಿಯಾಗಿತ್ತು ಅಂದ್ರೆ ಓಕೆ, ಇಲ್ಲ ಅಂತ ಹೇಳಿದ್ರೆ ಅದು ಬೇರೆ ಹೇಳ್ತಾರೆ. ಸೊ ಈಗೇನಾಯ್ತು ಅಂದ್ರೆ ಬ್ರೇಕ್ ಆಯ್ತು. ಬ್ರೇಕ್ ಆದ್ಮೇಲೆ ಕ್ಯಾಮರಾ ಬಂದಿದ್ದವ್ರು ಅದನ್ನ ನೆಗೆಟಿವ್ ಇಟ್ಕೊಂಡು ಡೆವಲಪ್ ಮಾಡಿದ್ರೆ ಏನೋ ಕಥೆನೇ ಏನೋ 1 ಗಂಟೆವರೆಗೂ ಮಾಡಿದ್ದು ಕೆಲಸ ಸರಿಯಾಗಿ ಬರಲಿಲ್ಲ, ಅಥವಾ ಮಾಸ್ಕ್ ಸರಿಯಾಗಿ ಬರಲಿಲ್ಲೋ, ಏನು ಬರಲಿಲ್ಲೋ, 5 ಮಾಸ್ಕು ಬರಲಿಲ್ಲ, 3 ಮಾಸ್ಕು ಸರಿಯಾಗಿ ಬರಲಿಲ್ಲ. ಅವಾಗ ಶ್ರೀಕಾಂತ್ ಕನ್ಫ್ಯೂಸ್ ಆಗ್ಬಿಟ್ರು, ಈ ಥರ ಕೆಟ್ಟೋಗಿದೆ ಏನು ಮಾಡೋದು ಅಂತ. ಆಮೇಲೆ ನನಗೆ ಹೇಳಿದ್ರು, ಈ ಥರ ಕೆಟ್ಟೋಗಿದೆ, ಪುನಃ ರೀಶೂಟ್ ಮಾಡಬೇಕಾಗತ್ತೆ, ಏನು ಮಾಡೋಣ ಅಂತ. ಏನು ಮಾಡೋದು, ಡೈರೆಕ್ಟರ್ಗೆ ಹೇಳ್ತೀನಿ. ಯಾವಾಗಲೂ ಅಸೋಸಿಯೇಟ್ ಡೈರೆಕ್ಟರ್ ಕ್ಯಾಮ್ರಾಮನ್ಗಳೇನೆ ಗಂಟೆ ಗಳಿಸಿಗಳು. ಸೊ ನಾನು ಹೋಗಿ ಡೈರೆಕ್ಟರ್ಗೆ ಹೇಳಿದೆ, ಈ ಥರ ಹೋಗಿದೆ ಅಂತ. ಮತ್ತೆ ಇನ್ನೇನು ಮಾಡೋದು, ಹೋಗಿದೆ ಅಂದಮೇಲೆ ಇನ್ನೇನಪ್ಪ ಮಾಡೋದು, ಪುನಃ ರೀಶೂಟ್ ಮಾಡ್ಬೇಕು ಅಷ್ಟೇ. ಹೋಗಿ ಹೀರೋ ಸಾರ್ಗೆ ಹೇಳ್ಬಿಡು, ಈ ಥರ ಆಗಿದೆ, ಪುನಃ ಮೊದಲಿಂದ ಮಾಡೋಣ, ಇಲ್ಲ ಈ ಪಾತ್ರದೇ ಮಾಡೋದ ಬೇರೆ ಮಾಡೋದ, ಒಂದ್ಸತಿ ಕೇಳ್ಕೊಂಬಿಡಪ್ಪ ಅಂತ. ಸರಿ, ಅಲ್ಲಿ ಮೇಕಪ್ ರೂಮಲ್ಲಿ ಅವರು ಮೇಕಪ್ ತೆಗಿತಾ ಇದ್ರು. ಮೇಕಪ್ ತೆಗಿಯೋದು ಅಂದ್ರೆ ಇದು ಗೆಟಪ್ಗಿಂತ ಬೇರೆ ಗೆಟಪ್ ಹೋಗ್ಬೇಕಲ್ಲ ಅನ್ನೋದಕ್ಕೆ ಅವರು ಏನು ಗೆಟಪ್ ತೆಗಿತಾ ಇದ್ರು. ಅವಾಗ ನಾನು ಹೋಗಿ, ಸರ್ ಈ ಥರ ಆಗೋಗಿದೆ ಸರ್, ನೆಗೆಟಿವ್ ರಿಸಲ್ಟ್ ಸರಿಯಾಗಿ ಬಂದಿಲ್ಲ, ಪುನಃ ಇನ್ನೊಂದ್ಸತಿ ರೀಶೂಟ್ ಮಾಡಬೇಕಾಗತ್ತೆ, ಅದಕ್ಕೋಸ್ಕರ
ಮೊದಲಿಂದ 5 ಮಾಸ್ಕು ಮಾಡಬೇಕು, 3 ಮಾಸ್ಕು ಮಾಡಬೇಕು. ಏನು ಮಾಡೋಣ ಅಂತ ಕೇಳ. ಕೆಟ್ಟೆ ಹೋಗಿದ ಮೇಲೆ ಇನ್ನೊಂದು ಸತಿ ಮಾಡ್ಬೇಕು ತಾನೆ, ಅದಕ್ಕೇನಂತೆ ರಿಶೂಟ್ ಮಾಡೋಣ ಬಿಡಿ ಅಂತಂದ್ರು. ಯಾವ ಪಾತ್ರ ಮಾಡ್ತೀರಾ ಸರ್? ಅದೇ ಮಾಡ್ತೀರಾ ಅಂತ. ಅದೇ ಮಾಡಿ ರೂಢಿ ಆಗಿದೆಯಲ್ಲ, ಅದರಿಂದ ಅದೇ ಮಾಡ್ತೀನಿ, ಅದೇ ಮೇಕಪ್ ಹಾಕೊಂಡು ಬರ್ತೀನಿ, ಊಟ ಆದಮೇಲೆ ನೀವು ಅದನ್ನೇ ರೆಡಿ ಮಾಡ್ಕೊಳ್ಳಿ ಅಂದರು. ಪುನಃ ಅಲ್ಲಿ ಹೋಗಿ ಹೇಳಿದೆ, ಪುನಃ ತೆಗೆದಿದ್ದು ಪೂರ್ತಿ ಹೋಗಿತ್ತಲ್ಲ, ಪುನಃ ಅದನ್ನೇ ರೀಶೂಟ್ ರೀಶೂಟ್ ಮಾಡಿ ಹೆಚ್ಚು ಕಮ್ಮಿ 5-6 ಗಂಟೆವರೆಗೂ ಅದೇ ಆಗೋಯ್ತು. ಹಾಗೆ ಆಮೇಲೆ ಅದನ್ನು ಪುನಃ ಟೆಸ್ಟ್ ನೋಡಿದ್ವು, ಅದು ಚೆನ್ನಾಗಿತ್ತು. ಸೊ ಅವತ್ತಿನ ದಿವಸ ಪ್ಯಾಕಪ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಪುನಃ ಮಾಡೋದು ಪ್ಯಾರಲಲ್ ಆಗಿ 5, 3, 1 ಈ ಥರ ಮಾಡಿ, ಆಮೇಲೆ ಒಂದೊಂದೇ ಕ್ಲೋಸ್ ಅಪ್ ಬರುತ್ತಲ್ಲ, ಆ ಕ್ಲೋಸ್ ಅಪ್ ಅದೇನು ತೊಂದರೆ ಇರಲ್ಲ. ಸೊ ಇದನ್ನು ಈ ಥರ ಇದೆಲ್ಲ ಮಾಡಿದ್ವು. ಇದ್ರ ಮಧ್ಯದಲ್ಲಿ ಅವಳ ಹಾಡುಗಳು, ಅವಳು ಡ್ಯಾನ್ಸ್ ಮಾಡೋದು, ಇದು ಮಾಡೋದು ಅದೆಲ್ಲನ ಕೂಡ ಸಪ್ರೇಟಾಗಿ ನೆಕ್ಸ್ಟ್ ಡೇ ಅದೆಲ್ಲ ಮಾಡಿಕೊಂಡು, ಆಮೇಲೆ ಅದು ಆ ದೇವಸ್ಥಾನ ಇದೆಯಲ್ಲ, ದೇವಸ್ಥಾನದ ಪೋರ್ಷನ್ಸ್ಗಳೆಲ್ಲನೂ ತುಂಬ ಅಚ್ಚುಕಟ್ಟಾಗಿ, ತುಂಬ ಜನಕ್ಕೆ ಎಂಟರ್ಟೈನಿಂಗ್ ಆಗಿ ಮನೋರಂಜನೆ ಸಿಗ್ತಾ ಇತ್ತು. ಅದರಲ್ಲಿ ಆ ಸನ್ಯಾಸಿಗೂ ಇವಳಿಗೂ ಕೈ ಬೇಕಂತ ಮಂಗಳಾರತಿ ಮಾಡ್ತಿರ್ಬೇಕಾದ್ರೆ ಅವಳು ಕೈ ಇಟ್ಕೊಂಡಿದ್ದಾನೆ ಇದು ಮಾಡೋದು, ಅವಳು ತಕ್ಷಣ ತಿರುಗಿದ ತಕ್ಷಣ ಅಂತ ಹಿಂಗೆ ಮಾಡೋದು, ಇವೆಲ್ಲ ಕೂಡ ಫಸ್ಟ್ ಕ್ಲಾಸ್ ಮಾಡಿದ್ದಾರೆ ಹಾಡಿನವರು. ಈ ಹಾಡಿಗೆನೆ ದೊಡ್ಡ ಚಪ್ಪಾಳೆ ಬರೋದು ನಮಗೆ, ಆರಾಧಿಸುವ ಮದನಾರಿ ಅಂತ. ನಾವು ಅನ್ಕೊಂಡಂಗೆನೆ ಅಲ್ಲಿ ಹೆಂಗೆ ತಮಿಳ್ ಪಿಕ್ಚರ್ ಬಂದಿತ್ತು, ಇದರಲ್ಲೂ ಅಷ್ಟೇ 5 ವಿಭಿನ್ನವಾದ ಪಾತ್ರವನ್ನು ರಾಜ್ಕುಮಾರ್ ಮಾಡಿದ್ದಾರೆ, ಅಮೋಘವಾಗಿ ಮಾಡಿದ್ದಾರೆ. ಬಟ್ ಅವ್ರಿಗೆ ಅಷ್ಟೇನೆ ಜ್ಞಾನ ಇದೆ, ಅಣ್ಣ ಅವ್ರಿಗೆ ಸಂಗೀತದ ಜ್ಞಾನ ಇದೆ. ಯಾಕಂದ್ರೆ ಅವ್ರು ನಾಟಕದ ಕಂಪನಿಯಿಂದ ಬಂದಿದ್ರಿಂದಾನೆ ಅವ್ರ ಸಂಗೀತ ಚೆನ್ನಾಗಿ ಗೊತ್ತು ಅವ್ರಿಗೆ. ಅದೆಲ್ಲ ತುಂಬಾ ಚೆನ್ನಾಗಿ ವರ್ಕೌಟ್ ಆಯ್ತು. ಆಮೇಲೆ ಅಷ್ಟೇ ನಾವು ಆ ಭಾವನೆಗಳು, ಆಮೇಲೆ ಮೃದಂಗ ಬಾರಿಸುವಾಗ, ಆಮೇಲೆ ಘಟಂ ಬಾರಿಸುವಾಗ, ಆಮೇಲೆ ಹಾಡುವಾಗ, ಕೊಳಲು ಬಾರಿಸುವಾಗ, ಐ ಥಿಂಕ್ ವೀಣಿನೂ ಕೂಡ ನುಡಿಸ್ತಾರೆ ಅಂತ ಕಾಣಿಸುತ್ತೆ. ಸೊ ಇಷ್ಟು ಮಾಡುವಾಗನು ಬಹಳ ಮನೋರಂಜನವಾಗಿತ್ತು, ಮನೋಹರವಾಗಿತ್ತು, ತುಂಬಾ ಮಜವಾಗಿತ್ತು. ಆಮೇಲೆ ಇದು ಕೋರ್ಸ್ ಜನಗಳಿಗೆ ಅವ್ರಿಗೆ ಬೇಕಾಗಿದ್ದ ಮನೋರಂಜನೆ ಸಿಕ್ತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಈ ಥರದ್ರಲ್ಲಿ ಈ ಪೋರ್ಷನ್ಸ್ ಎಲ್ಲ ಆವಾಗ ಇದರ ಜೊತೆ ಬರುತ್ತೆ.